ನೋಡಿ ಸ್ನೇಹಿತರೆ, ಅಶ್ರಫ್ ತ್ಯಾಗರಾಜ್ ಮೇಲ್ಕೋಟೆ ಅಶ್ರಫ್ ತ್ಯಾಗರಾಜ್ ಮಾಡುವ ನಮಸ್ಕಾರಗಳು. ನೋಡಿ, ಇವತ್ತು ನಮ್ಮ ಬೋರಪ್ಪ ಸರ್ ತೋಟದಲ್ಲಿದ್ದೀನಿ. ಇವತ್ತು ಸರಿಸುಮಾರು ಇದು ಬಂದು 15,000 ಗಿಡ ಇದೆ. ಇಲ್ಲಿ ಇದು ಪೆನ್ಸಿಲ್ ಬೀನ್ಸ್, ಇದು ಸೋನಿ ಅಂತ ಹೇಳ್ಬಿಟ್ಟು ನಮ್ಮ ಇದು ಎರಡನೇ ಬೆಡ್ಡಲ್ಲಿ ಬೆಳೆದಿರೋಂಥ ಒಂದು ಬೆಳೆಯಾಗಿದೆ. ಮೊದಲನೇ ಬೆಡ್ಡಲ್ಲೂ ಕೂಡ ನಾವು ಟೊಮೊಟೊಗೆ ಕೊಟ್ಟಿದ್ವಿ. ಟೊಮೊಟೊ ಕೂಡ ಒಳ್ಳೆ ರಿಸಲ್ಟ್ ಬಂದಿತ್ತು. ನಮ್ಮ ಅಶ್ರಫ್ ಗೊಬ್ಬರಗಳು ಸಂಪೂರ್ಣ ಬೆಳೆಸಿದ್ರು. ಇವತ್ತು ನಮ್ಮ ಸರ್ ಎರಡನೇ ಬೆಡ್ಡಲ್ಲೂ ಕೂಡ ಬಿನಿಸ್ ಬೆಳಿತೀನಿ ಸರ್, ಬಂದು ನೀವು ಗೊಬ್ಬರಕ್ಕೆ ಹೇಳ್ಕೊಟ್ಟು ಕೊಡಿಸ್ಬೇಕು ಅಂತ ಹೇಳಿದರು. ಆಗ ಅದೇ ರೀತಿ ನಾವು ಎಲ್ಲ ಗೊಬ್ಬರಗಳನ್ನ ಇದಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಬೋರಪ್ಪ ಸರ್ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ನೀವು ಇದಕ್ಕೆ ಅಶ್ರಫ್ ಗೊಬ್ಬರಗಳೆಲ್ಲ ಬಳಸಿದಾರ ಸರ್? ರಿಸಲ್ಟ್ ಹೇಗಿದೆ ಸರ್? ಮೊದಲು ಟೊಮೊಟೊ ಮಾಡಿದ್ರಿ ಇದೇ ಬೆಡ್ಡಲ್ಲಿ, ಅವಾಗ ಹೆಂಗಿತ್ತು ಸರ್? ಟೊಮೊಟೊ ಹೆಂಗ್ ಬಂದಿತ್ತು? ಹಾಗಾಗಿ ಎಣ್ಣೆ ಬೆಡ್ಡಲ್ಲಿ ಮತ್ತೆ ಬಿನಿಸ್ ಮಾಡಿ ಇವತ್ತು ನಮ್ಗೆ ಕರೆಸಿ ಸರ್, ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿದ್ರಿ. ಹಾಗಾಗಿ ನಾವು ಸಂಪೂರ್ಣ ಗೊಬ್ಬರಗಳನ್ನೆಲ್ಲ ನಮ್ಮ ಅಶ್ರಫ್ ಗೊಬ್ಬರಗಳನ್ನ ಕೊಡಿಸಿ ಇವತ್ತಿನವರೆಗೂ ನಾವು ಬಂದು ಫಾಲೋಅಪ್ ಮಾಡಿ ಇದು ಮಾಡ್ತಾ ಇದ್ದೀವಿ. ರಿಸಲ್ಟ್ ಅದ್ದೂರಿಯಾಗಿ ಬಂದೈತೆ. ನೋಡ್ತಾ ಇರ್ಬೋದು ರೈತ ಬಂದವರೇ. ತಾಳಿಂದನೂ ಕೂಡ ಎಣ್ಣೆ ಬೆಡ್ಡಲ್ಲಿ ಬೆಳೆದಿರು ಕೂಡ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಫ್ಲವರಿಂಗ್ ಸೆಟ್ಟಿಂಗ್ ಆಗಿದೆ, ಎಷ್ಟು ಗಿಡ ಆರೋಗ್ಯಗಿದೆ, ಮತ್ತು ಇಳುವರಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಗೆಡ್ಡೆಯಿಂದನೂ ಕೂಡ ಎಷ್ಟು ನೀಟಾಗಿ ಕಚ್ಕೊಂಡೈತೆ ನೋಡಿ. ಇಳುವರಿ ಕೂಡ ಅಷ್ಟೇ ಅದ್ಭುತವಾಗಿ ಬಂದೈತೆ ಅಂತೇಳಿ ನಮ್ಮ ಬೋರಪ್ಪ ಸರ್ ತುಂಬ ಖುಷಿಪಟ್ಟಿದ್ದಾರೆ. ಅವರೊಬ್ಬರು ಮಾದರಿ ರೈತರು. ನೋಡ್ತಾ ಇರ್ಬೋದು, ಈಗ ಅಷ್ಟೇ ಮೊದಲನೇ ಕಟಾವಕ್ಕೆ ರೆಡಿಯಾಗಿದೆ ಈ ತೋಟ. ಇದು ಬಂದು 15,000 ಗಿಡ ಇದೆ. ರೈತ ಬಂದವರು ದಯವಿಟ್ಟು ಎಲ್ಲರೂ ಕೂಡ, ಎಲ್ಲ ರೈತ ಬಂದವರು ಕೂಡ ನಮ್ಮ ಅಶ್ರಫ್ ಗೊಬ್ಬರಗಳನ್ನ ಬಳಸಿ ದೇಹದಲ್ಲಿ ಈ ಥರ ಒಂದು ಒಳ್ಳೆ ಅದ್ಭುತವಾದ ರಿಸಲ್ಟ್ ತೆಗಿಬೋದು ಅಂತ ಹೇಳ್ತಾ ತಮ್ಮಲ್ಲಿ ಒಂದು ವಂದಿಸ್ತಾ ಜೈ ಹಿಂದ್, ಜೈ ಅಶ್ರಫ್.